ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಎಸ್ಐಆರ್ ದೇಶದ 20 ಕೋಟಿ ಜನರ ಹಕ್ಕು ಕಸಿದುಕೊಳ್ಳುವ ದೊಡ್ಡ ಹುನ್ನಾರವಾಗಿದೆ. ರಾಜ್ಯದ ಪ್ರಸಿದ್ಧ ಪ್ರಗತಿಪರ ಚಿಂತಕರು, ಹಿರಿಯ ಹೋರಾಟಗಾರರಾದ ಶಿವಸುಂದರ್ ಚಿಕ್ಕಬಳ್ಳಾಪುರ ನಗರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಡಿಎಸ್ಎಸ್ ಚಿಕ್ಕಬಳ್ಳಾಪುರ ತಾಲೂಕು ಶಾಖೆ ಏರ್ಪಡಿಸಿದ್ದ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ, ಎಸ್ಐಆರ್, ಪ್ರಭುತ್ವದ ಹುನ್ನಾರಗಳು ಹಾಗೂ ಸಂವಿಧಾನ ಜಾಗೃತಿ ಅಭಿಯಾನ ಸಂವಾದ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿತ್ತು. ಕರ್ನಾಟಕ ರಾಜ್ಯದ ಪ್ರಸಿದ್ಧ ಪ್ರಗತಿಪರ ಚಿಂತಕರು, ಹಿರಿಯ ಹೋರಾಟಗಾರರಾದ ಶಿವಸುಂದರ್ ಎಸ್ಐಆರ್ ಕುರಿತು ತುಂಬಾ ಅರ್ಥಪೂರ್ಣ ವಿವರಣೆ ನೀಡಿದರು. ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರನ್ನು ಒಳಗೊಂಡ 20 ಕೋಟಿ ಮತದಾರರು ತಮ್ಮ ಸಂವಿಧಾನಿಕ ಹಕ್ಕನ್ನು ಕಸಿದುಕೊಂಡು ಬದುಕಿದ್ದು ಸತ್ತಂತೆ ಮಾಡುವ ಬಹುದೊಡ್ಡ ಅಪಾಯಕಾರಿ ಕುತಂತ್ರ ಇದಾಗಿದೆ. ಇದರ ವಿರುದ್ಧ ದೇಶಾದ್ಯಂತ ಸಂಘಟಿತ ಬೃಹತ್ ಜನಚಳವಳಿ ಅಗತ್ಯವಾಗಿದೆ ಎಂದು ಕರೆ ನೀಡಿದರು. ಈ ಸಂವಾದ ಕಾರ್ಯಕ್ರಮದಲ್ಲಿ ಡಿಎಸ್ಎಸ್ ರಾಜ್ಯ ಹಿರಿಯ ಮುಖಂಡರಾದ ಗಡ್ಡಂ ವೆಂಕಟೇಶ್, ಅಂತಾರಾಜ್ಯ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಎನ್ ಮುನಿಸ್ವಾಮಿ, ರಾಜಾಕಾಂತ್, ಗೌರಿಬಿದ್ನೂರು ಗಂಗಪ್ಪ, ಶ್ರೀರಂಗಾಚಾರಿ ಮುಂತಾದ ಅನೇಕ ಪ್ರಮುಖರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಮೀಸಲಾತಿ ಕಿತ್ತಾಕುವುದಕ್ಕೆ, ಬಡವರಿಗೆ ಕೊಟ್ಟಿರುವ ಸೌಲಭ್ಯವನ್ನು ಕಿತ್ಕೊಂಡು ತನ್ನ ಸ್ನೇಹಿತರಾಗಿದ್ದಂತ ಅದಾನಿ ಅಂಬಾನಿಯವರಿಗೆ ಕೊಡುವುದಕ್ಕೆ, ಅದನ್ನೆಲ್ಲ ಅವರು ಮಾಡಬೇಕು ಅಂತಂದ್ರೆ ಅವರು ಅಧಿಕಾರದಲ್ಲಿ 1 ಸರ್ತಿ ಅಲ್ಲ 2 ಸರ್ತಿ ಅಲ್ಲ 50 ವರ್ಷ ಅಧಿಕಾರದಲ್ಲಿ 2024ರಲ್ಲಿ ಏನ್ ಮಾಡಿದ್ರು? ಚಾರ್ಜಿ ಪಾಲು ಇದಕ್ಕೆ ನಮಗೆ 400ಕ್ಕಿಂತ ಜಾಸ್ತಿ ಸೀಟ್ ಬರುತ್ತೆ. 400ಕ್ಕಿಂತ ಜಾಸ್ತಿ ಸೀಟ್ ಬಂದ್ರೆ ನಾನೇನ್ ಮಾಡ್ತೀನಿ? ಸಂವಿಧಾನ ಬದಲಾಯಿಸಿದ ಇಂಥ ಭಾಷಣ. ಯಾವಾಗ ಅವರಿಗೆ ದುರಂಕಾರದಿಂದ ಮಾತಾಡೋಕೆ ಶುರು ಮಾಡಿದ್ರು, ಉತ್ತರ ಭಾರತದಲ್ಲಿರೋ ದಲಿತರು, ಹಿಂದುಳಿದವರು, ಎಲ್ಲರೂ ಮುಸ್ಲಿಮರು ಅವರಿಗೆ ಓಟ್ ಕಮ್ಮಿ ಕೊಟ್ಟೆ. 400 ಬರೋದಿರಲಿ, ಮೆಜಾರಿಟಿನೇ ಬರಲಿಲ್ಲ, 272 ಬರಲಿಲ್ಲ, 240. ಈ ಸರ್ತಿ ಇಲ್ಲ. ಈ ಸರ್ತಿ ಅವರು ಇದ್ರ ಬಗ್ಗೆ ಎಚ್ಚರ. ಯಾರನ್ನ ಓಟ್ ಹಾಕಲ್ಲ? ದಲಿತರು, ಆದಿವಾಸಿಗಳು, ವಲಸೆ ಕಾರ್ಮಿಕರು, ಮುಸ್ಲಿಮರು. ಇವ್ರಿಗೆ ಓಟೇ ಮಾಡಿದ್ರೆ ಉಳ್ಕೊಳ್ಳೋರು ಯಾರು? ಉಳ್ಕೊಳ್ಳೋರು ನಮ್ಗೆ ಓಟ್ ಹಾಕಿ. ಸಾಮಾನ್ಯವಾಗಿ ಏನಿರುತ್ತೆ, ಒಂದು ಡೆಮಾಕ್ರಸಿನಲ್ಲಿ ಏನ್ ಮಾಡ್ತೀವಿ? ಒಂದು ಡೆಮಾಕ್ರಸಿನಲ್ಲಿ ಪ್ರಜೆಗಳು ಸರ್ಕಾರವನ್ನು ಆಯ್ಕೆ ಮಾಡ್ತಾರೆ. ಹೌದಾ? ನಾವು ನಮಗೆ ಬೇಕಾದ್ರೂ ಆಯ್ಕೆ ಮಾಡ್ತೀವಿ. ಇವರೇನ್ ಮಾಡ್ತಿದ್ದಾರೆ? ಎಸ್ಐಆರ್ ಮೂಲಕ ತಮಗೆ ಯಾವ ಪ್ರಜೆಗಳು ಬೇಕೋ ಅವ್ರನ್ನ ಆಯ್ಕೆ ಮಾಡ್ತಾರೆ. ತಮಗೆ ಯಾರು ಓಟ್ ಹಾಕಲ್ಲ ಆ ಪ್ರಜೆಗಳಿಗೆ ಓಟಿನಂತೆ ಇದ್ದಂಗೆ ಮಾಡ್ತಿದ್ದಾರೆ. ಉಳಿದವ್ರನ್ನ ಏನ್ ಮಾಡ್ತಾರೆ? ಬೇರೆ ದೇಶಗಳಲ್ಲಿ, ಉದಾಹರಣೆ ಜರ್ಮನಿಯಿಂದ ಒಂದು ದೇಶ ಇದೆ, ಯಹೂದಿಗಳಿದ್ರು ಹಿಟ್ಲರ್ಗೆ ಅವರು ಕಂಡು ಆಗ್ತೇವೆ. 60 ಲಕ್ಷ ಯಹೂದಿಗಳನ್ನ ಸಾಯಿಸ್ಬಿಟ್ಟು ಈಗ ನಾವು ಎಷ್ಟು ಜನ ಆಗ್ತೀವಿ? ನಾವು ಉದಾಹರಣೆಗೆ ಬಿಹಾರದಲ್ಲಿ 65 ಲಕ್ಷ ಜನ ಹೊರಬಿಡ್ತಿದ್ದಾರೆ. 65 ಲಕ್ಷ ಜನರಲ್ಲಿ 36% ಮುಸ್ಲಿಮರು, ಉಳಿದ 66% ಅಲ್ಲಿ ದಲಿತರು, ಆದಿವಾಸಿಗಳು ಹಾಗೂ ಎಲ್ಲಾ ಜಾತಿಗಳು ಸೇರಿದ್ರು. 40 ವರ್ಷಗಳಿಂದ ಮಹಿಳೆ. ಅದಾದ್ಮೇಲೆ ಏಪ್ರಿಲ್ ನಲ್ಲಿ ಕರ್ನಾಟಕದಲ್ಲಿ ಶುರುವಾಗುತ್ತೆ, ಉಳಿಕೆ ಇನ್ನೊಂದು 15 ರಾಜ್ಯಗಳಲ್ಲಿ ಶುರುವಾಗುತ್ತೆ. ದೇಶಾದ್ಯಂತ ಎಸ್ಐಆರ್ ಮುಗಿಯುವುದಕ್ಕೆ ಕನಿಷ್ಠ ಪಕ್ಷ 20 ಕೋಟಿ ಜನ ಎಸ್ಐಆರ್ ಇಂದ ಹೊರಗುಳಿತಾರೆ. ನಮ್ಮ ನಾಗರಿಕರಲ್ಲ ಅಂತ ಹೇಳಿರ್ತಾರೆ. ಯಾರಾಗಿರ್ತಾರೆ ಆ 20 ಕೋಟಿ ಜನ? ಯಾರಿಗೆ ಈ 11 ದಾಖಲೆ ಕೊಡಕ್ಕಾಗದಿಲ್ವೋ ಅವರು ಯಾರು 11 ದಾಖಲೆ ಕೊಡಕ್ಕಾಗ್ತಿರೋರು? ಹಾಗಾಗಿ ನಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಇರೋದು, ಪಾಸ್ಪೋರ್ಟ್ ಇರೋದು, ಆಸ್ತಿ ಇರೋದು, ಆಸ್ತಿ ಇಲ್ಲದವರು, ಶಿಕ್ಷಣ ಇಲ್ಲದವರು, ಅವ್ರು ಕೇಳುವಂತ ಡಾಕ್ಯುಮೆಂಟ್ ಕೊಡುವುದಕ್ಕೆ ಸ್ಥಿರವಾದ ಬದುಕಿಲ್ಲದವರು, ವಲಸೆ ಮಾಡುವ ಕಾರ್ಮಿಕರು. ಅಂದ್ರೆ ಯಾರು ಈ ದೇಶದ ಅತ್ಯಂತ ನಿರ್ಗತಿಕರಾಗಿದ್ದು ಅವ್ರನ್ನು ಹೊರಡ್ತಾರೆ. ಹೊರಗಿಟ್ಟಾಗ ಏನಾಗುತ್ತೆ? ಅವರು ಸುಲಭವಾಗಿ ಅಧಿಕಾರ. ಒಂದು ಪ್ರಜಾತಂತ್ರದಲ್ಲಿ 20% ಅಂದ್ರೆ ಎಷ್ಟು ಗೊತ್ತಾ? 20 ಕೋಟಿ ಅಂದ್ರೆ ಎಷ್ಟು ಗೊತ್ತಾ? ನಮ್ಮ ದೇಶದ ಒಟ್ಟಾರೆ ಓಟುದಾರರ ಸಂಖ್ಯೆ 100 ಕೋಟಿ. 2024ರಲ್ಲಿ ಲೋಕಸಭೆಗೆ ಓಟ್ ಹಾಕಿದವರು 99 ಕೋಟಿ ಜನ. 90 ಕೋಟಿ ಜನ ಓಟ್ ಹಾಕುವ ಸಾಮರ್ಥ್ಯ ಕೊಡೋದು, 66 ಕೋಟಿ ಜನ ಓಟ್ ಹಾಕೋದು. ಅಂದ್ರೆ 100 ಕೋಟಿ ಜನ ಮತದಾರರಲ್ಲಿ 20 ಕೋಟಿ ಜನ ಹೊರಗಿರ್ತಾರೆ. 20% ಜನ ಅವರು ಬಡವರು, ದಲಿತರು, ಮುಸ್ಲಿಮರು. ಅಂದ್ರೆ ಅವ್ರಿಗಿರೋದು ಶಾಶ್ವತ. ಇದ್ರ ಜೊತೆಗೆ ಏನ್ ಮಾಡ್ತಿದ್ದಾರೆ? ಚುನಾವಣೆಯಲ್ಲಿ ಆಯುಕ್ತರನ್ನ, ಚೀಫ್ ಎಲೆಕ್ಷನ್ ಕಮಿಷನರ್ನ ಪ್ರೈಮ್ ಮಿನಿಸ್ಟರೇ ಮತ್ತು ಸರ್ಕಾರವೇ ಆಯ್ಕೆ ಮಾಡಿಕೊಳ್ಳುವಂತೆ ತಿದ್ದುಪಡಿ ಮಾಡಿದೆ.
ಒಂದು ಕ್ರಿಕೆಟ್ ಆಟ ಅಂತ ಇಟ್ಕೊಳ್ಳಿ. ಕ್ರಿಕೆಟ್ ಆಟದಲ್ಲಿ ಅಂಪೈರ್ ಬ್ಯಾಟ್ಸ್ಮನ್ ಕಡೆ, ಫೀಲ್ಡರ್ ಬೇಕಾದ್ರೆ ರೆಡಿ ಮಾಡ್ಕೊಂಡಿದ್ದಾರೆ. ಯಾರು ಹೇಳ್ತಾರೋ ಬ್ಯಾಟ್ಸ್ಮನ್ ಕಡೆ ಇರೋ ಅಂಪೈರ್ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಹಿಡಿದ್ರೆ ಫಿಕ್ಸರ್ ಅಂತಾರೆ. LBW ಔಟ್ ಆದ್ರೆ ಏನಂತಾನೆ, ನೋ ಬಾಲ್ ಅಂತಾರೆ. ಅಂದ್ರೆ ಶತಾಯಗತಾಯ ಬಿಜೆಪಿಯನ್ನ ಗೆಲ್ಲಿಸಬೇಕಂತಾನೆ ಚುನಾವಣಾ ಆಯುಕ್ತರು ನೇಮಕ ಆಗ್ತಾರೆ. ಬಿಜೆಪಿಗೆ ವೋಟ್ ಹಾಕಿದವರನ್ನ ನೀವು ವೋಟ್ದಾರರೇ ಅಲ್ಲ ಅಂತ ಹೊರಗಿರ್ತಾರೆ, ಓಟೇ ಹಾಕಕ್ಕಾಗೋದಿಲ್ಲ. ಅಂದ್ರೆ ಅವರು ಶಾಶ್ವತವಾಗಿ ಅಧಿಕಾರಕ್ಕೆ ಬಂದು ಒಂದೊಂದಾಗಿ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಅಧಿಕಾರಕ್ಕೆ ಬಂದು ಏನ್ ಮಾಡಿದ್ದಾರೆ, ಬಜೆಟ್ ಅಲ್ಲಿ ನೀವು ತಗೊಂಡವರು ನಮ್ಮ ನಿಮಗೆ ನರೇಗಾದಲ್ಲಿ ಸಿಗಬೇಕಾಗಿದ್ದಂತ 60 ಕೋಟಿ ರೂಪಾಯಿನಲ್ಲಿ 30,000 ಕೋಟಿ ಕಟ್ಟಿ ಹಳ್ಳಿಗಾಡಲ್ಲಿ ಈಗೇನು PHCಗಳು ಅಂತ ನಿಮ್ಮ ಹಳ್ಳಿ ಕಡೆ ಇದೆ, ಪ್ರೈಮರಿ ಹೆಲ್ತ್ ಸೆಂಟರ್, ಸಣ್ಣ ಪುಟ್ಟ ಆಸ್ಪತ್ರೆಗಳಿದ್ದಾವೆ, ಅದನ್ನ ಉನ್ನತೀಕರಣ ಮಾಡಬೇಕು ಅಂತ ಇದ್ದಂತ ಬಜೆಟ್ ಅನ್ನೆಲ್ಲ ಕಿತ್ತಾಕಿ ಸ್ಟಾರ್ ಆಸ್ಪತ್ರೆಗಳು ಕೊಡಬೇಕು ಅಂತ ಮಾಡಿ ನಮ್ಮ ಹಳ್ಳಿಗಳಲ್ಲಿ ಕುಗ್ರಾಮಗಳಲ್ಲಿ ಒಂದೊಂದು ಅಂಗನವಾಡಿ ಶಾಲೆ ಇತ್ತು, ಅದನ್ನೆಲ್ಲ ಮುಚ್ಚಾಕ್ಬಿಟ್ಟು ಪಂಚಾಯತಿ ಸೆಂಟರ್ ಒಂದು ದೊಡ್ಡ ಶಾಲೆ ಮಾಡ್ತೀವಿ ಅಂತ. ಅಂದ್ರೆ ಬಡ ಜನರಿಗೆ ಕೊಡಬೇಕಾಗಿದ್ದಂತ ಸರ್ಕಾರದ ಪಾಲನ್ನ ಕಸದು ಶ್ರೀಮಂತರು. ಈಗ ಬಡವರಿಗೆ ನನಗೆ ಯಾಕೆ ಕೊಡಲಿಲ್ಲ ಅಂತ ಕೇಳಕ್ಕಾಗೋದಿಲ್ಲ. ಬಡವ ಯಾವಾಗ ಕೇಳಕ್ಕಾಗಿತ್ತು, ನಮ್ಮ ಕೊಡಿಂದ ಯಾವಾಗ ಕೇಳಕ್ಕಾಗುತ್ತೆ? ನಾವು ನಾಗರಿಕರಾಗಿದ್ರೆ ಕೇಳಬಹುದು. ನೀನ್ ಯಾರು ನಾನು ಕೇಳಿದ್ರು ನಾನೇನು ಹೇಳ್ತೀನಿ, ನೀನು ಓಟ್ ಹಾಕ್ತೀನಿ, ನಾನು ಈ ದೇಶದ ನಾಗರಿಕ, ಈ ದೇಶದ ಬಜೆಟ್ ಯಾರಿಂದ ನಡೆಯುತ್ತೆ, ನನ್ನ ಟ್ಯಾಕ್ಸ್ ದುಡ್ಡಿಂದ ನಡೆಯುತ್ತೆ, ಒಳಪಟ್ಟಿ ಇಟ್ಕೊಂಡು ಕೇಳಬಹುದು, ನಾನು ಈ ದೇಶದ ನಾಗರಿಕನಾಗಿ. ಒಂದು FIR ಮುಖ ಏನ್ ಮಾಡ್ತಾರೆ, ಬಡವರಿಗೆ ನಾಗರಿಕರಲ್ಲ ಹೆಂಗ್ ಕೇಳ್ತೀಯ ನನ್ನ ಅಂತ. ಅವರು ನಮ್ಮನ್ನು ಸಾಯಿಸಲ್ಲ, ಸಾಯ್ಸಕ್ ಬರಲ್ಲ. 20 ಕೋಟಿ ಜನ ಸಾಯ್ಸಕ್ ಬರಲ್ಲ, ಸಾಯ್ಸಕ್ಕಾಗಲ್ಲ. 20 ಕೋಟಿ ಜನರನ್ನ ಜೈಲಿಗೆ ಹಾಕಕ್ಕಾಗುತ್ತಾ? ಈ ದೇಶದಲ್ಲಿ ಇರೋದೇ 1,500,000 ಜೈಲು, ಎಲ್ಲ ಸೇರಿ 5 ಲಕ್ಷ ಜನ ಇದ್ದಾರೆ ಜೈಲಿನಲ್ಲಿ. ಪಾಪ ಈಗಾಗಲೇ 20 ಕೋಟಿ ಜನನ ಜೈಲಿಗೆ ಹಾಕಕ್ಕಾಗುತ್ತಾ? ಸಾಯ್ಸಕ್ಕಾಗಲ್ಲ, ಜೈಲಿಗೆ ಹಾಕಕ್ಕಾಗಲ್ಲ. ಏನ್ ಮಾಡ್ತಾರೆ, ಬದುಕಿದ್ದು ಸತ್ತಲ್ಲಿ ಮಾಡಿ. ನಾನು ಬದುಕಿದ್ದೀನಿ ಅನ್ನೋದಕ್ಕೇನು ನನಗೆ ಹಕ್ಕು, ನಾನು ಬದುಕಿರೋದಕ್ಕೆ ಸಂವಿಧಾನ ನನಗೆ ಹಕ್ಕು ಕೊಡುತ್ತೆ. ನಾನು ಹಿಂದೂನು ಮುಸ್ಲಿಮು ಕ್ರಿಶ್ಚಿಯನ್ ಆಗಿದ್ದೀನಿ, ಈ ದೇಶದಲ್ಲಿ ನನಗೆ ಬೇಕಾದಂತ ಧರ್ಮ ನಾನು ಪಾಲಿಸ್ತೀನಿ ಅಂದ್ರೆ, ನಾನು ಈ ದೇಶದ ನಾಗರಿಕ ಆಗಿದ್ದರೆ ಆರ್ಟಿಕಲ್ 25 ನೀವು ಬೇಕಾದ ಧರ್ಮ ನೀವು ಪಾಲಿಸ್ತಾರೆ ಇದನ್ನು ನನಗೆ ಹಕ್ಕು ಕೊಡುತ್ತೆ. ನಾನು ನಾಗರಿಕನೇ ಅಲ್ಲ ಅಂದ್ರೆ ನಾನು ಹೇಳ್ಕೊಂಡು ಕೇಳ್ಕೊಂಡಿರೋದು. ಅಂದ್ರೆ ಇಂಥ ದೊಡ್ಡ ಷಡ್ಯಂತ್ರ ಇದೆ. SIR ಕೇವಲ ಮತಪಟ್ಟಿ ಪರಿಷ್ಕರಣೆ ಅಲ್ಲ, ಸುಳ್ಳು ಹೇಳ್ತಾರೆ. ನಿಮ್ಮ ಹತ್ರ ಬಂದು ರಾಜಕಾರಣಿ ಸುಳ್ಳು ಹೇಳ್ತಿದ್ದಾರೆ. ಯಾಕೆ 18 ವರ್ಷ ತುಂಬಿದವ್ರನ್ನ ಸೇರಿಸ್ಕೊಂಡ್ರ, 10 ವರ್ಷ ಕಿತ್ತಾಕ್ ಮಾಡ್ರ, ಡೂಪ್ಲಿಕೇಟ್ ಕಿತ್ತಾಕ್ ಮಾಡ್ರ, ಯಾರನ್ನು ನಿರ್ವಹಿಸ್ತಿದ್ದಾರೆ? ನೀವು ಮಾಡ್ಕೊಂಡೇ ಬಂದಿದ್ದೀರಿ ಇಷ್ಟು ದಿವಸ, ಅದಕ್ಕೆ SIR ಅಂತ ಹೇಳ್ತಿದ್ದೀರಾ ನೀವು. ಈಗ ಯಾತಕ್ಕೆ ಬಂದು ನೀನು ಭಾರತೀಯನ ಅಂತ ಸಾಬೀತು ಮಾಡಿಕೊಂಡ್ರೆ ಯಾಕೆ ಹೇಳ್ತಿದ್ದೀರಿ? ಯಾತಕ್ಕೆ 11 ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ನೀನು ಭಾರತೀಯನೇ ಅಲ್ಲ ಅಂತ ಯಾಕೆ ಹೇಳ್ತೀರಿ? ಸೊ ಇದು ಮತಪಟ್ಟಿ ಪರಿಷ್ಕರಣೆ ಅಲ್ಲ, ಇದು ನಾವು ಭಾರತೀಯರ ಅಂತ ಪರಿಶೀಲನೆ ಮಾಡುವ ನೆಪದಲ್ಲಿ ಅವರು ಕೇವಲ ದಾಖಲೆಗಳಿಲ್ಲದ ಈ ದೇಶದ ಹೆಣ್ಣು ಮಕ್ಕಳ, ದಲಿತರ, ಆದಿವಾಸಿಗಳ, ಬಡವರ, ಮುಸ್ಲಿಮರ ನಾಗರಿಕತ್ವವನ್ನು ಕಿತ್ತಾಕುವ, ಅವರನ್ನ 2ನೇ ದರ್ಜೆ ಪ್ರಜೆಗಳು ಮಾಡುವ ದೊಡ್ಡ ಕುತಂತ್ರ. ನಮ್ಮ ದೇಶದ ಸಂವಿಧಾನ ಬರೀಬೇಕಾದ್ರೆ ಸಾವರ್ಕರು ಈ ದೇಶವನ್ನ ಕೇವಲ ಬ್ರಾಹ್ಮಣರು ಮಾತ್ರ ಸದಾ ಆಡಳಿತ ಮಾಡುವ ಒಂದು ದೇಶವನ್ನಾಗಿ ಕಟ್ಟಬೇಕು. ಈ ದೇಶದ ಸಂವಿಧಾನ ಮನುವಾದ ಆಗಬೇಕು. RSS ನಾವು ಈ ದೇಶದ ಸಂವಿಧಾನವನ್ನೇ ಒಪ್ಪಲ್ಲ ಅಂದ್ರು, ಮನುವಾದ ತರ ಇರಬೇಕು ಅಂತ ಅವ್ರು ಕೇಳ್ತಿದ್ದ. ಎಲ್ಲರಿಗೂ ಓಟಿನ ಕೊಡಬಾರ್ದು ಅಂತಿದ್ದ. ಇನ್ನೊಂದ್ ಕಡೆ ಅಂಬೇಡ್ಕರ್, ಈ ದೇಶ ಎಲ್ಲರಿಗೂ ಸೇರಿದ್ದು, ಬಡವರ ರಾಜ್ಯ ಬಂದ್ರೆ ಮಾತ್ರ ಪ್ರಜಾತಂತ್ರ, ಇಲ್ಲ ಅನ್ನೋದು ಪ್ರಜಾತಂತ್ರವೇ ಅಲ್ಲ. ಹೀಗಾಗಿ ಎಲ್ಲರಿಗೂ ಸಮಾನವಾದಂತ ಓಟಿನ ಹಕ್ಕು, ಬರೀ ಓಟಿನ ಹಕ್ಕಲ್ಲ, ನಿಧಾನಕ್ಕೆ ಸಾಮಾಜಿಕ ಆರ್ಥಿಕ ಹಕ್ಕು ಕೊಡಬೇಕು ಅಂತಿರೋ ಅಂಬೇಡ್ಕರ್. ಇವರಿಬ್ಬರಿಗೂ ಯುದ್ಧ ನಡೀತು. ಯುದ್ಧದಲ್ಲಿ ತಾತ್ಕಾಲಿಕವಾಗಿ ಸಾವರ್ಕರ್ ಸೋತ, ಅಂಬೇಡ್ಕರ್ ಗೆದ್ದಿದ್ರು. ಈಗೇನಾಗಿದೆ, ಚಪ್ಪಾಳೆ ಚಟುವಟಿಕೆ, ಈಗೇನಾಗಿದೆ, ಅಂಬೇಡ್ಕರ್ನ ಸೋಲಿಸ್ತಿದ್ದಾರೆ. SIR ಮೂಲಕ ಅಂಬೇಡ್ಕರ್ನ ಸೋಲಿಸ್ತಿದ್ದಾರೆ. ಅಂಬೇಡ್ಕರ್ನ ಸೋಲಿಸೋದು ಅಂದ್ರೆ ನಮ್ಮನ್ನು ಸೋಲಿಸ್ತಿದ್ದಾರೆ. ನಮಗೆ ಕೊಟ್ಟಿರೋ ಹಕ್ಕುಗಳನ್ನ SIR ಮೂಲಕ ಕಿತ್ಕೊಟ್ಟಿದ್ದಾರೆ. ನಾವೆಲ್ಲರೂ ಸಮಾನರಲ್ಲ ಅಂತಿದ್ದಾರೆ. ಯಾರು ಕೊಡ್ತಾರೆ? ಅವಾಗ ಬಡವರಿಲ್ಲ, ಆದಿವಾಸಿಗಳಿಲ್ಲ, ಮುಸ್ಲಿಮರಿಲ್ಲ, ಯಾರು ಕೊಡ್ತಾರೆ? ಅವರ ಕನಸಿನ, ಸಾವರ್ಕರ್ ಕನಸಿನ, RSS ಕನಸಿನ ಬ್ರಾಹ್ಮಣ ಕಾರ್ಪೊರೇಟ್ ರಾಷ್ಟ್ರ ಆಗುತ್ತೆ ಭಾರತ. ನಾವೆಲ್ಲ ಅವರು ಕೇಳಿದ್ದು ಕೊಟ್ರೆ ಭಿಕ್ಷುಕರಾಗಿ ಬದುಕುವ
ನಿರ್ಗತಿಕ 2ನೇ ದರ್ಜೆ ಪ್ರಜೆಗಳಾಗ್ತೀವಿ. ಇದನ್ನ ಆಗಕ್ಕೆ ಬಿಡಬೇಕ. ಇದಾಗಬೇಕಾ? ಇದಾಗಬಾರದು ಅಂತಂದ್ರೆ ಯಾವ ರೀತಿ NLC ವಿರುದ್ಧ ದೊಡ್ಡ ಹೋರಾಟ ಮಾಡಿದ್ವಿ, ಒಂದು ಬೃಹತ್ ಜನಾಂದೋಲನ. ಇದಕ್ಕೆ ನಾವು ನಮಗೂ ಮಾತ್ರ ಆಗ್ತೀವಿ, ಯಾವ ವಿರೋಧ ಪಕ್ಷಗಳು ನಾವು ಸಹಾಯ ಕೊಡೋದು. ಸನ್ಮಾನ್ಯ ಸಿದ್ದರಾಮಯ್ಯ ಮೊನ್ನೆ SIR ಬಗ್ಗೆ ನಾನು ರಾಜಕೀಯ ಮಾಡಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ. SIR ಅನ್ನೋದೇ ಫ್ಯಾಸಿಸ್ಟ್ ರಾಜಕೀಯ. ಫ್ಯಾಸಿಸ್ಟ್ ರಾಜಕೀಯವನ್ನು ನೀವು ಪ್ರಜಾತಂತ್ರದ ರಾಜಕೀಯ ಮೂಲಕ ಎದುರಿಸಬೇಕು. ಅವರು SIR ಮೂಲಕ ಸಾವರ್ಕರ್ನ ಬಿತ್ತಿದ್ದಾರೆ, ನೀವು ಸಂವಿಧಾನ ಮೂಲಕ ಅಂಬೇಡ್ಕರ್ನ ಭಗತ್ ಸಿಂಗ್ನ ತಲೆಯನ್ನು ಬಿತ್ತಬೇಕು. ನೀವು ಆರಾಮ ಕೂತಿರ್ತೀರಿ. ಜನ ಬಿಜೆಪಿಗೆ ಬೇಸತ್ತು ಓಟ್ ಕೊಟ್ಟಾಗ ಅಧಿಕಾರದಲ್ಲಿ ಇರ್ತೀವಿ. ಇಲ್ಲ ಅಂದ್ರೆ ಬಿಜೆಪಿ ಸೇರ್ಕೊಳ್ಳೋಕ್ಕೂ ಏನು ನಂಬಿತ್ತಾನ, ನಮ್ಗೆ ಅದನ್ನು ಬೇಡ ಅಂತ ಅನ್ಸುತ್ತೆ. ಬೀದಿನಲ್ಲಿ ಬೃಹತ್ ಜನಾಂದೋಲನ ಆಗುವಷ್ಟು ಈ SIR ಬಿಲ್ ಅಂತ. ಬಿಹಾರ್ಗೆ ಅವಕಾಶ ಇರಲಿಲ್ಲ. ಬಿಹಾರದಲ್ಲಿ 2025 ನವೆಂಬರ್ ಚುನಾವಣೆ ಇತ್ತು, ಜೂನ್ನಲ್ಲಿ ಶುರು ಮಾಡಿಬಿಟ್ರು. ನಮಗೆ ನಮ್ಮ ಚುನಾವಣೆ ಇನ್ನು 2 ವರ್ಷ ದೂರ ಇದೆ. ಏಪ್ರಿಲ್ ತನಕ ನಮಗೆ ಟೈಮ್. ಇದರ ಬಗ್ಗೆ ಹಳ್ಳಿಗಳಲ್ಲಿ, ತಾಲೂಕಾ ಮಟ್ಟದಲ್ಲಿ, ವಿಶೇಷವಾಗಿ ದಲಿತರಲ್ಲಿ, ಮುಸ್ಲಿಮರಲ್ಲಿ, ಎಲ್ಲಾ ಜಾತಿ ಧರ್ಮಕ್ಕೆ ಸೇರಿದಂತ ಬಡವರಲ್ಲಿ ಇದರ ಬಗ್ಗೆ ದೊಡ್ಡ ಜಾಗೃತಿ ಅಭಿಯಾನವನ್ನು ಶುರು ಮಾಡಿ ಮಾರ್ಚ್ ಬರ್ತಿದ್ದಂತೆ ಬೃಹತ್ ಹೋರಾಟಗಳನ್ನ ಕಟ್ಟಬೇಕು ನಾವು ಇಡೀ ದೇಶಾದ್ಯಂತ. ಆಗ ಮಾತ್ರ ಈ ದಲಿತರೆ ನಾವು ಉಳ್ಕೊತೀವಿ. ನಾವು ಉಳ್ಕೊಳ್ಬೇಕಂದ್ರೆ SIR ರದ್ದಾಗುತ್ತೆ. SIR ಇರುತ್ತೆ ಅಂದ್ರೆ ನಮ್ಮ ನಾಗರಿಕತ್ವ ರದ್ದಾಯಿತು, ಈ ದೇಶದ ಪ್ರಜಾತಂತ್ರ ರದ್ದಾಯಿತು ಅನ್ನೋದರ ಸಾರಾಂಶ. ಈ ನಿಟ್ಟಿನಲ್ಲಿ ಅರಿವು ತುಂಬಾ ಮುಖ್ಯ. ಆ ಅರಿವನ್ನು ಮುಟ್ಟೋ ದಿಕ್ಕಿನಲ್ಲಿ ಈ ವಿಚಾರ ಸಂಕಿರಣ ಮಾಡಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಕೇವಲ ಅರಿವಿನಲ್ಲಿ ಉಳಿಯೋದು ಬೇಡ, ಇದನ್ನು 10 ಜನಕ್ಕೆ ಹೇಳೋಣ. ಬೀದಿ ಬೀದಿಗಳಲ್ಲಿ ಅರಿವನ್ನು ಸಂಘಟಿಸಿ ಒಂದು ಹೋರಾಟವನ್ನು ಕಟ್ಟೋಣ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನಗಳು ಮುಂದುವರೆಯಲಿ ಅಂತ ಹೇಳಿ ನನ್ನ ಶಾಸ್ತ್ರಗಳನ್ನು ಮಾಡಿಸಿದ್ರು ನಾವು. ಯಾಕೆ ಶಿವಸುಂದರ ಮೇಲೆ ನೆನಪಿರಬೇಕು, ಓಟಿನ ಹಕ್ಕು ಬ್ಯಾಲೆಟ್ ಪೇಪರ್ ಕೊಡ್ತಾರಲ್ಲ ನಮಗೆ, ಇದು ಬುಲೆಟ್ಗಿಂತ ಶಕ್ತಿಯುತವಾದದ್ದು ಓಟು ಅಂತ. ಈ ಓಟನ್ನ ಕೂಡ ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ನೋಡಿದ್ದೀವಿ. ಅಂದ್ರೆ ನಾವು ಬದುಕುಗಳನ್ನು ಮಾಡ್ಕೊಳ್ಬೇಕಂತ ಬೆಲೆ ಗೊತ್ತಿಲ್ಲ. ಅಂಬೇಡ್ಕರ್ ಅವಾಗ ಹೇಳಿದ್ರು, ಅವರು ಕನ್ಸಲ್ ಕಂಡ್ರು, ಎಲ್ಲ ಬಡವರು ನಾವು ಓಟ್ ಕೊಡೋದು ಈ ದೇಶದಲ್ಲಿ ದಲಿತರು, ಶೋಷಿತರು, ಹೆಣ್ಮಕ್ಳು 80% ಇದ್ದಾರೆ. ಈ ಓಟಿನ ಮುಖಾಂತರ ಒಂದು ರಾಜಕೀಯ ಅಧಿಕಾರಗಳು ಹೋಗ್ತಾರೆ. ದಲಿತರು, ಬಡವರು, ಶೋಷಿತರು ಈ ರಾಜ್ಯ ಆಳುವುದನ್ನು ನಾನು ಕಣ್ಣಾರೆ ನೋಡಬೇಕಂತಕ್ಕಂಥ ಒಂದು ಕನಸು ಕಂಡಿದ್ರು. ಕನಸು ಈಡೇರಕ್ಕೆ ಆಗಲಿಲ್ಲ. ಕಣ್ಣೀರಲ್ಲಿ ಅವರು ಕೈಗೊಂಡು ಕಣ್ಮರೆಯಾದರು. ಹಂಗಾಗಿ ಸ್ನೇಹಿತರೆ, ಈಗ ನಾವು ಕೇಳ್ಕೊಂಡು ಹೋಗಲ್ಲ, ಆದ್ರೆ ನಾವು ಏನ್ ಮಾಡ್ಬೇಕಂತಕ್ಕಂಥ ಒಂದು ಪ್ರಶ್ನೆ ನಾವು ತೀರ್ಮಾನ ತಗೋಬೇಕು. ಇವಾಗ ಈ ಸಮಯದಲ್ಲಿ ನಾವು ಈಗ ಇಷ್ಟೆಲ್ಲ ಆಯ್ತಲ್ಲ ಅಂತ ನೋಡ್ಪಟ್ಕೊಂಡು ಯಾತ್ರೆ ಪಟ್ಕೊಂಡು ಹೋಗೋದಲ್ಲ, ಏನ್ ಮಾಡ್ಬೇಕು ಅನ್ನೋದು ತೀರ್ಮಾನ ತಗೋಬೇಕಲ್ಲ. ಅಂತಕ್ಕಂಥದ್ದು ಈ ದುರಹಂಕಾರ, ದಲಿತ ವಿರೋಧಿ ಮನಸ್ಸುಗಳನ್ನ ದೃಢೀಕರಣ ಮಾಡಿಕೊಂಡವರು, ನಾನೇ ಇರಬೇಕಂತಕ್ಕಂಥ ದುರಹಂಕಾರದಿಂದ ಇಡೀ ರಾಜ್ಯದಲ್ಲಿ ಮೆರೀತಾ ಇದ್ದಾರೆ. ಜನ ಕರೆಕ್ಟ್ ಆಗಿದ್ದಾರೆ. ಯಾವನೇ ಬಂದ್ರೆ ನಿಮ್ಮ ಹತ್ರ ನಾಯಕರು ಎಲ್ಲ ಒಟ್ಟಾಗಿ ಬರೋದಿಲ್ಲ, ಗೆಟೌಟ್ ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ನಾವು ಅವಸಾನ ಕಟ್ಟಿಟ್ಟ ಗೊತ್ತಿ, ಎಲ್ಲರೂ ದಲಿತರೆಲ್ಲ ಒಂದಾಗ್ಬೇಕು, ಬ್ಯಾಕ್ವರ್ಡ್ ಕ್ಲಾಸ್ ಎಲ್ಲ ಒಂದಾಗ್ಬೇಕು, ಮಹಿಳೆಯರೆಲ್ಲ ಒಂದಾಗ್ಬೇಕು. ನಾವು ಒಂದಾಗಿ SR ಅಲ್ಲ ಕುಸ್ಸರ್ ಆಗತ್ತೆ. ಇದು ಕುಸ್ಸರ್ ಆಗುತ್ತೆ. ನಾವಿದ್ರೆ SR ನಡೆಯಲ್ಲ. ಸೇರ ಸೋಚಿದ್ವಿ ಈಗಾಗಲೇ. ಬಹುಸಂಖ್ಯಾತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಸಂಖ್ಯಾತರ ಪ್ರಭುಗಳು ಓಟ್ ಹಾಕಿ ನೀವು ಅವನ್ನ ರಾಜರನ್ನಾಗಿ ಮಾಡಿ ನೀವು ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥ ಪ್ರಜಾಪ್ರಭುತ್ವ ಪ್ರಜೆಗಳೇ ಪ್ರಭುಗಳು. ಆದ್ರೆ ಅಧಿಕಾರ ಕೊಟ್ಟು ನಾವು ಗುಲಾಮರು ತಂದು ನಿಂತ್ಕೊಳ್ಳುವಂತ ಸ್ಥಿತಿಯನ್ನು ಹೊರಗಡೆ ಬರ್ಬೇಕು. ನಾವೆಲ್ಲ ಕೂಡ ಗಲ್ಪಟ್ಟಿ ಹಿಡ್ಕೊಂಡು ಕೇಳ್ತಕ್ಕಂಥ, ಕ್ವಶನ್ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಒಗ್ಗಟ್ಟಿನಲ್ಲಿ ಬಲ ಇದೆ. ನಿಮಗೆ ಬಹುಸಂಖ್ಯಾತ ಪದೇ ಪದೇ ಹೇಳ್ತಾ ಇದ್ದೀನಿ, ಇವಾಗ ಒಳಗಡೆ ಜಾತಿ ಕಾರಣಕ ಒಡೆದೋಗಿದ್ದೀವಿ. ಸಣ್ಣತನಗಳಿಂದ, ಅಹಂಕಾರಗಳಿಂದ ನಾವು ಒಡೆದೋಗಿದ್ದೀವಿ. ಇದು ಬೇಕಾ? ಇದು ಅಂಬೇಡ್ಕರ್ ಹೇಳಿದ್ದೆಲ್ಲ, ಬುದ್ಧ ಬಸವ ಅಂಬೇಡ್ಕರ್ ಇದ್ದಿದ್ದೆಲ್ಲ. ಅವರು ನಮ್ಮ ಜೀವನ ಪರ್ಯಂತ ಹೋರಾಡಿ 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 ಕಣ್ಣೀರು ಸುರಿಸಿ ನಮಗೋಸ್ಕರ ಏನೆಲ್ಲ ಮುಂದೆ ಅವರು ಜಾಗೃತಿ ಆಗಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು, ಪುಸ್ತಕಗಳ ಮುಖಾಂತರ, ಸಾಹಿತ್ಯಗಳ ಮುಖಾಂತರ
ಬಿಟ್ಟು ಹೋಗಿದ್ದಾರೆ. ಇದನ್ನ ಓದಬೇಕಾಗಿದೆ. ಅಂಬೇಡ್ಕರ್ ಸಾಹಿತ್ಯವನ್ನು ಓದಬೇಕಾಗಿದೆ, ಬುದ್ಧನ ಸಾಹಿತ್ಯವನ್ನು ಓದಬೇಕಾಗಿದೆ, ಬಸವಣ್ಣನ ಓದಬೇಕಾಗಿದೆ. ಅವರ ದಾರಿಯಲ್ಲಿ ನಾವು ನಡೀತಾಗ ನಾವು 80% ಜನ ಈ ದೇಶದಲ್ಲಿ ಒಟ್ಟಾಗ್ತೀವಿ. ಬಿಡಿ ಬಿಡಿಯಾಗಿ ಯಾರು ಬಂದರೂ ಅವಕಾಶ ಕೊಡಬಾರ್ದು. ಯಾಕಂದ್ರೆ ನಮ್ಮ ಅವಸಾನ, ನಮ್ಮ ಮರಣಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಸಾಮೂಹಿಕವಾಗಿ ಸಾಯುವಂತ ಒಂದು ಪರಿಸ್ಥಿತಿಯನ್ನು ತಂದಿದ್ದಾರೆ ಮೋದಿ ಸರ್ಕಾರ, ಅವರ ಕಾನೂನುಗಳು ಒಂದೆಲ್ಲ ಎರಡೆಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಕಡೆ ಎಲ್ಲ ಮಹಾಭಾರತ ರಾಮಾಯಣ ಹರಿಕಥೆಗಳು ಮಾಡ್ತಾ ಇದ್ರು. 3 ತಿಂಗಳು ಒಂದು ಸಲ ಮಾಡ್ತಾ ಇದ್ರು. ಎಷ್ಟು ದಿವಸ ಆದ್ರೂ ತೀರ್ತಾ ಇಲ್ಲ. ಈಗ 11 ವರ್ಷದಲ್ಲಿ ಮೋದಿ ಮಾಡಿರ್ತಕ್ಕಂಥ ಅವಾಂತರಗಳು ಒಂದು ದಿವಸ ಒಂದು ಮೀಟಿಂಗ್ ಮಾಡಕ್ಕಾಗಲ್ಲ. ವರ್ಷಾನುಗಟ್ಟಲೆ ಅವಾಂತರಗಳು ಮಾಡಿಟ್ಟಿದ್ದಾರೆ. ಇದನ್ನು ಎದುರಿಸಿ ನಿಲ್ಲತಕ್ಕಂಥ ಶಕ್ತಿ ಬಡವರಿಗಿದೆ, ಬಹುಸಂಖ್ಯಾತ ನಮಗೆಲ್ಲರಿಗೂ ಕೂಡ ಇದೆ. ದಲಿತರು, ಬ್ಯಾಕ್ವರ್ಡ್, ಮೈನಾರಿಟೀಸ್ ಮತ್ತೆ ನಾವೆಲ್ಲ ಎಲ್ಲರೂ ಬಿಟ್ಟು ಒಂದು ದೊಡ್ಡ ಸುನಾಮಿಯಾಗಿ ಹೊರಹೊಮ್ಮಬೇಕು. ನಾವೆಲ್ಲ ಕೂಡ ನೋಡೋಣ ಹೇಗೆ ಮಾಡ್ತಾರೆ ಇವೆಲ್ಲ. ಈ ಸಂಬಂಧವಾಗಿ ನಾವೆಲ್ಲರೂ ಒಟ್ಟಿಗೆ ಒಂದು ಸಮಾವೇಶ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸುಮಾರು ಒಂದು 15,000 ಜನ ಚಿಕ್ಕಬಳ್ಳಾಪುರದಲ್ಲಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಏಪ್ರಿಲಲ್ಲಿ ನಾವು ಒಟ್ಟಿಗೆ ಸೇರಿ ದಿನನಿತ್ಯ ಕೆಲಸ ಮಾಡಿ ಒಂದು 10-20,000 ಜನರು ಒಂದು ಸಮಾವೇಶ ಮಾಡ್ತಾ ಇದ್ದೀವಿ. ಈ SIR ಅಂತ ಏನು ನಮ್ಮ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಬಡವರ ವಿರೋಧಿ SIR ಏನಿದೆ ಇದನ್ನು ರದ್ದುಗೊಳಿಸಬೇಕು ಅಂತ ರೆಸಲ್ಯೂಷನ್ ಪಾಸ್ ಮಾಡಿ ಅದರ ಮೇಲೆ ಬಹಳ ದೊಡ್ಡ ಮಟ್ಟದ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಕೂಡ ನಾವು ಕೈಗೆತ್ತಿಕೊಳ್ಳುತ್ತೀರ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಮಾವರವರು ಒಂದು ಮಾತಾಡ್ತಾರೆ, ಕನಿಷ್ಠ 100 ವರ್ಷ ಅಧ್ಯಯನ ಮಾಡಿ ಆ 100 ವರ್ಷ ಸಮಾಜದ ಮೇಲೆ ಉಂಟು ಮಾಡಿರುವ ಪರಿಣಾಮಗಳನ್ನು ಪರಿಗಣಿಸಿ ಅದರ ಕೇಂದ್ರ ಬಿಂದುವನ್ನು ಗುರುತಿಸಿ ಅದನ್ನು ನಿಮ್ಮ ಟಾರ್ಗೆಟ್ ಅಂತ ತಿಳಿದು ಹೊಡೆದರೆ ಅದು ನೀವು ಸಕ್ಸಸ್ ಆಗ್ತೀವಿ ಅನ್ನೋ ಮಾತನ್ನು ಹೇಳಿದೆ. ಶಿವಸುಂದರ್ ಅವರು ನಮಗೆ ಟಾರ್ಗೆಟ್ ಏನಂತ ಫಿಕ್ಸ್ ಮಾಡಿದ್ದಾರೆ. ಹಾಗೆ ಮುನಿಸ್ವಾಮಿ ಅವರು ಮಾತಾಡ್ತಾರೆ, ನಮ್ಮ ಟಾರ್ಗೆಟ್ ಏನಂತ ಫಿಕ್ಸ್ ಮಾಡಿದ್ದಾರೆ. ಅದರ ಅಂಬೇಡ್ಕರ್ ಅವರ ಹಿನ್ನೆಲೆಯಲ್ಲಿ ಅನಲೈಸ್ ಮಾಡಿದರೆ, ಮಾವರವರ ಹಿನ್ನೆಲೆಯಲ್ಲಿ ಅನಲೈಸ್ ಮಾಡಿದರೆ ಅದು ಕ್ಯಾಪಿಟಲಿಸಮ್ ಮತ್ತು ಬ್ರಾಹ್ಮಿನಿಸಮ್ ಅಂತ ಟಾರ್ಗೆಟ್ ಆಗುತ್ತೆ. ಅಂದರೆ ಬ್ರಾಹ್ಮಿನಿಸಮ್ಮು 1000 ವರ್ಷಗಳಿಂದ ನಮ್ಮನ್ನು ಗಮನಕ್ಕೆ ಒಳಪಡಿಸಿ ದೌರ್ಜನ್ಯ ಮಾಡಿ, ದಬ್ಬಾಳಿಕೆ ಮಾಡಿ, ಗಮನಕಾರಿ ನೀತಿ ಅನುಸರಿಸಿ ನಮ್ಮನ್ನು ಸಪ್ರೆಸ್ ಮಾಡಿದೆ, ಅಣಿಸಿದೆ ನಮ್ಮನ್ನು. ಹಾಗಾಗಿ ಅದರ ವಿರುದ್ಧ ನಾವು ಭಾಳ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗುತ್ತೆ. ಆ ಹೋರಾಟದ ಹಿನ್ನೆಲೆಯಲ್ಲಿ ನಾವು ಮುನ್ನಡೆಸಬೇಕಾಗುತ್ತೆ. ಅದರಲ್ಲೂ ಹೆಣ್ಮಕ್ಕಳು ಭಾಳ ಜವಾಬ್ದಾರಿಯುತವಾಗಿ ಚಳವಳಿಯನ್ನು ಮುನ್ನಡೆಸಬೇಕಾಗುತ್ತೆ ಅಂತ ಅಂದ್ಕೊಳ್ತೀವಿ. ಹಾಗಾಗಿ 2019 ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಬಂದ ಮೇಲೆ ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮನ್ನು ಆಡಳಿತ ಮಾಡೋದು ಶುರು ಮಾಡಿದ ಮೇಲೆ BJP ಸರ್ಕಾರ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಕೆಲಸ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ನಮ್ಮೆಲ್ಲರ ದೇಶದ ಆಸ್ತಿಯನ್ನು, ನಮ್ಮೆಲ್ಲರ ಬದುಕನ್ನು ನಾವು ಬದುಕನ್ನು ನಷ್ಟಗೊಳಿಸ್ತಾರ BJP ಸರ್ಕಾರ ಹಾಕೊಳ್ತಾ ಇದೆ. ಹೀಗಾಗಿ ಕ್ಯಾಪಿಟಲಿಸಮ್ನ ಇದಕ್ಕೆ ಕಾರ್ಪೊರೇಟ್ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಇದು ನಮಗೆ ಇಂಟರ್ನ್ಯಾಷನಲ್ ಆಗಿ ನಮ್ಮ ಮೇಲೆ ಮಾಡುವಂಥ ದಮನಕಾರಿ ನೀತಿ ಅಂತ ನಾನು ಭಾವಿಸ್ತೀನಿ.